ವೇದಿಕೆಯನ್ನು ಕಾಣಿಸ್ಬೇಕು. ಸ್ಟೇಜ್ ಕಾಣೋದಿಲ್ಲ. ಯಾಕಂದ್ರೆ ವೇದಿಕೆ ಕಾರ್ಯಕ್ರಮ ಅಲ್ವಾ, ಅದಕ್ಕೆ ಸೆಂಟರ್ ಚೇರ್ ಹಾಕಿ ಸ್ಟೇಜು ನಿಮ್ಮದು ವೈರ್ ಬರಬೇಕಲ್ಲ ಅಲ್ಲಿ ಆ ಪ್ಲಗ್ ಪಾಯಿಂಟ್ ಕನೆಕ್ಟ್ ಮಾಡಿ, ಆ ಪ್ಲಗ್ ಪಾಯಿಂಟ್ ಕನೆಕ್ಟ್ ಮಾಡ್ಬಿಡೋದು. ನಾನು ಚೇರ್ ಅಲ್ಲಿ ಟೇಬಲ್ ಇದೆ, ಅಲ್ಲಿ ಟೇಬಲ್ ಇದೆ, ಅಲ್ಲಿ ಆ ಟೇಬಲ್ ಮರಿ ಹಾಕ್ಬಿಟ್ಟು ಕನೆಕ್ಟ್ ಮಾಡಿ ಎತ್ಕೋಬೇಕು. ವೇಟ್ ಇದು ಮಾಡ್ಬಿಡಿ. ಅವರು ಇಲ್ಲಿ ಪ್ರೋಗ್ರಾಮ್ ಲೈವ್ ಕೊಡ್ತಾರಂತ ಬೇಕಾದ್ರೆ ಅವ್ರ ಕಡೆ ಅವ್ರಿಗೆ ಅದಕ್ಕಿಂತ ಲೇಟ್ ಆಗ್ಬಿಟ್ಟೈತೆ. ಸಾಕ ಮೇಡಮ್? ಇಲ್ಲ ಚೇಂಜ್ ಮಾಡಬೇಡಿ, ನಾನು ಕರೆಕ್ಟ್ ಫಿಕ್ಸ್ ಮಾಡಿ. ಕ್ಯಾಮ್ರಾ ಚೆನ್ನಾಗೈತೆ ಮೇಡಮ್. ಇದು ಹೌದಾ? ಕ್ಲಾರಿಟಿ ಚೆನ್ನಾಗಿದೆ. ನೋಡಿ ಕ್ಯಾಮ್ರಾ ಚೆನ್ನಾಗಿದೆ. ನಸು ಬೆಳಕಿನ ತುಸು ಮುಸ್ಸಂಜೆಯಲ್ಲಿ 5 ದಿನಗಳ ಕಾಲ ನಡೆದ ಯೋಗ ಮತ್ತು ವೆಲ್ನೆಸ್ ತರಬೇತಿಯ ಸಮಾರೋಪ ಸಮಾರಂಭ ಆರಂಭಿಸುವ ಸಮಯ. ಎಲ್ಲರಿಗೂ ಶುಭ ಸಂಜೆ. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ಈ ಶುಭಗಳಿಗೆ ಸಂದರ್ಭದಲ್ಲಿ ಮೊದಲಿಗೆ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ವಿನಂತಿ. क्लास अटेंशन क्लास नाडागी शुरू कर. ಭೂದೇವಿಯ ಮಗುಡದ
बोलो भारत माता की जय। बोलो भारत माता की जय। बोलो भारत माता की जय। ನಾಡಗೀತೆಗೆ ಗೌರವ ಸೂಚಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಯಾವುದೇ ಒಂದು ಸಮಾರಂಭ ಯಶಸ್ವಿಯಾಗಬೇಕಾದರೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಅದೇ ರೀತಿ ಇಂದಿನ ಈ ನಮ್ಮ ಸುಂದರ ಸಮಾರಂಭವು ಯಶಸ್ವಿಯಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಪ್ರಾರ್ಥನೆಯನ್ನು ನೆರವೇರಿಸಲಿದ್ದಾರೆ ಶ್ರೀಮತಿ ಆಸಾ ಕೆಆರ್ ಅವರು. ಹೇ ಆನಂದಮಯಿ ನೀ ಎನ್ನ ನಿರಾನಂದಗೈಯದಿರು. ಹೇ ಆನಂದಮಯಿ ನೀ ಎನ್ನ ನಿರಾನಂದಗೈಯದಿರು. ನಿನ್ನ ಪಾದವನುಳಿದು ಅನ್ಯದಾವುದನು, ನಿನ್ನ ಪಾದವನುಳಿದು ಅನ್ಯದಾವುದನು. ಎನ್ನಯ ಮನವು ಕಾಣಾದು ತಾಯೇ, ಮೃತ್ಯುವು ಬಂದಿಲ್ಲಿ ಸಿಡಿಗೊಟ್ಟು ದೇಹನೋ. ಮೃತ್ಯುವು ಬಂದಿಲ್ಲಿ ಸಿಡಿಗೊಟ್ಟು ದೇಹನು, ತಪ್ಪೆನ್ನದೇನೋ ಹರಿಯೇನು ನಾನು. ಹೇ ಆನಂದಮಯಿ ನೀ ಎನ್ನ ನಿರಾನಂದಗೈಯದಿರು. ನೀ ಎನ್ನ ನಿರಾನಂದಗೈಯದಿರು. ಥ್ಯಾಂಕ್ ಯು. ದೇವರಲ್ಲಿ ಪ್ರಾರ್ಥಿಸಿದ ಶ್ರೀಮತಿ ಆಸಾ ಕೆಆರ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯಲ್ಲಿರುವವರು ಗಣ್ಯಮಾನ್ಯರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಎನ್.ಎಸ್. ಶಿವಕುಮಾರ್ ಸರ್, ಸಹಾಯಕ ಅಧೀಕ್ಷಕರವರು. ಯಾರು ಬೇರೆ ಏನಿಲ್ಲಲ್ಲ, ಮೇಡಮ್ ಅವರಷ್ಟೇ. ಮೇಡಮ್ ಅವ್ರು ಸರಿ, ಅವ್ರ ಮೇಡಮ್ದು ಪೂರ್ತಿ ಬ್ಯಾಕ್ ಗ್ರೌಂಡ್ ಪೂರ್ತಿ ಅವ್ರು ಏನೇನ್ ಮಾಡಿದ್ದಾರೆ, ಏನೇನ್ ಬಿಟ್ಟಿದ್ದಾರೆ ಅದೇ ಅಟ್ಲೀಸ್ಟ್ ಒಂದು 10 ನಿಮಿಷನಾದ್ರು ಮಾತಾಡ್ಬೋದು. ಮೇಡಮ್ ಆಮೇಲೆ ಬೈಕೊಂಡ್ಬಿಡ್ತಾರೆ, ಇದೇನಪ್ಪ ಇವರು. ಸಂಜೆಯ ವಂದನೆಗಳು. ಇಂದು ಈ ಸಂಸ್ಥೆಗೆ 5 ದಿನಗಳ ಈ ಪೋಸ್ಟ್ ಪ್ರಮೋಷನಲ್ ಕೋರ್ಸ್ನ ಒಂದು ಭಾಗವಾಗಿ 5 ದಿನಗಳ ಯೋಗ ತರಬೇತಿಯನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಶ್ರೀಯುತ ಗುರುಮಾಟ ಡಾಕ್ಟರ್ ಭಾಗೀರಥಿ ಕನ್ನಡಕಿಯವರು ಅಂತಾರಾಷ್ಟ್ರೀಯ ಯೋಗ ತರಬೇತುದಾರರು ಹಾಗೂ ಹಲವಾರು ಪೊಲೀಸ್ ಇಲಾಖೆಯ ಇತರ ಇಲಾಖೆಗಳಲ್ಲಿ ಯೋಗ ಮಾಡಿಸಿ ಸಿಬ್ಬಂದಿಗಳನ್ನು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಹಾದಿಗೆ ತಗೊಂಡು ಅವರ ಕೆಲಸದಲ್ಲಿ ಒಂದು ಸ್ಥಿಮತೆಯನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶಕರಾಗಿ ಸಮಾಜ ಸೇವೆಯ ಒಂದು ಭಾಗವಾಗಿರೋದ್ರಿಂದ ಇದು ಮನುಷ್ಯನ ಒಂದು ಜೀವನದಲ್ಲೂ ಸಹಿತ ಅಳವಡಿಸಬೇಕಾದಂತಹ ಒಂದು ಭಾಗ ಆಗಿರುತ್ತೆ ಅಂತ ಹೇಳ್ತಾ, ಶ್ರೀಯುತರಿಗೆ ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಓಬಳೇಶಪ್ಪ ಸರ್ ಅವರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಹಾಗೆ ಸಹಾಯಕ ಅಧೀಕ್ಷಕರಾದಂತಹ ಶ್ರೀಮತಿ ಸುಷ್ಮಾ ಶಾಹಪುರ್ಕರ್ ಅವರಿಗೂ ಸಹಿತ ಸ್ವಾಗತ.
ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಕೇಂದ್ರ ಬಿಂದು ಆದಂತಹ ನಿಮ್ಮಗಳಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಸ್ವಾಗತ ಕೋರಿದ ಶ್ರೀ NS ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ 1 ತಿಂಗಳ ಕಾಲ ಪೋಸ್ಟ್ ಪ್ರಮೋಷನಲ್ ತರಬೇತಿಗೆ ಹಾಜರಾಗಿರುವ ಪ್ರಶಿಕ್ಷಣಾರ್ಥಿ ಮುಖ್ಯ ವೀಕ್ಷಕರಿಗೆ ಸತತವಾಗಿ 5 ದಿನಗಳ ಕಾಲ ಅಂತಾರಾಷ್ಟ್ರೀಯ ಯೋಗ ಮತ್ತು ವೆಲ್ನೆಸ್ ತರಬೇತುದಾರರಾದ ಗುರಮ ಡಾಕ್ಟರ್ ಭಾಗೀರಥಿ ಮೇಡಮ್ SS ಗುರುಮ ಡಾಕ್ಟರ್ ಭಾಗೀರಥಿ ಮೇಡಮ್ SSB ಸೇವಾ ಫೌಂಡೇಶನ್ ಬೆಂಗಳೂರು ರವರು ಯೋಗ ಮತ್ತು ವೆಲ್ನೆಸ್ ತರಬೇತಿಯನ್ನು ಉಪನ್ಯಾಸದ ಜೊತೆಗೆ ನೀಡಿದ್ದಾರೆ. ಈ 5 ದಿನಗಳ ಕಾಲ ಯೋಗ ಮತ್ತು ವೆಲ್ನೆಸ್ ತರಬೇತಿಯ ಬಗ್ಗೆ ಯಾರಾದ್ರೂ ಮಾತಾಡೋದಿದ್ರೆ ಬನ್ನಿ. ಯಾರು ಮಾತಾಡ್ತೀರಾ? ಬಸ್ ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಓಬಳೇಶಪ್ಪ ಸರ್ ಅವರೇ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ತರಬೇತುದಾರರಾದಂತಹ ಗುರುಮ ಡಾಕ್ಟರ್ ಭಾಗೀರಥಿ ಕನ್ನಡತಿ ಮೇಡಮ್ ರವರೇ ಹಾಗೂ ಸಂಸ್ಥೆಯ ಸಹಾಯಕ ಅಧೀಕ್ಷಕರಾದಂತಹ ಶ್ರೀಯುತ ಶಿವಕುಮಾರ್ ಸರ್ ಅವರೇ ಹಾಗೂ ಮತ್ತೋರ್ವ ಸಹಾಯಕ ಅಧೀಕ್ಷಕರಾದಂತಹ ಶ್ರೀಮತಿ ಸುಷ್ಮಾ ಶಾಹುಕರ್ ಮೇಡಮ್ ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರು ಹಾಗೂ ಈ ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಗಳೇ, ನಾವಿವತ್ತು 5 ದಿನಗಳ ಕಾಲ ಪೋಸ್ಟ್ ಪ್ರಮೋಷನ್ ತರಬೇತಿಗೆ ಬಂದು ಗುರುಮಾರ್ ಅವರಿಂದ ಯೋಗ ತರಬೇತಿಯನ್ನ ಪಡ್ಕೊಂಡಿದೀವಿ. ಅದು ನಮ್ಮೆಲ್ಲರ ಅದೃಷ್ಟ. ಯಾಕಂದ್ರೆ ನಾವು ಯೋಗ ಕ್ಲಾಸ್ ನಮ್ಮ ಮನೆ ಹತ್ರನೂ ತಗೋಬಹುದು, ಎಲ್ಲಾ ಕಡೆ ತಗೋಬಹುದು, ಆನ್ಲೈನ್ ತಗೋಬಹುದು. ಬಟ್ ಇವರಿಂದ ತಗೊಂಡಿದ್ದು ತುಂಬಾ ವಿಶೇಷವಾಗಿದೆ. ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಯಾಕಂದ್ರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನ ವಿಶ್ವಕ್ಕೆ ಪರಿಚಯಿಸ್ತಾ ಇರುವಂತಹ ಮಾದರಿಯ ಹೆಣ್ಣು ಮಗಳಾಗಿ ನಮ್ಮೆಲ್ಲರ ಮುಂದೆ ನಿಂತಿದ್ದಾರೆ. ಇವರಿಂದ ತರಬೇತಿ ಪಡ್ಕೊಂಡು ನಾವೆಲ್ಲರೂ ಅದನ್ನ ಸ್ಫೂರ್ತಿಗೊಳ್ಬೇಕಾಗಿದೆ. ಇವ್ರು ಫಸ್ಟ್ ಕ್ಲಾಸ್ ಅಲ್ಲೇ ನಮ್ಮೆಲ್ಲರನ್ನು ಒಂಥರ ಇಂಪ್ರೆಷನ್ ಮಾಡ್ಬಿಟ್ರು. ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್. ಯಾವ ರೀತಿ ಮಾಡೋದ್ರಂದ್ರೆ, ಬಂದ ತಕ್ಷಣನೇ ಸ್ತ್ರೀ ಅಂದ್ರೆ ನನ್ಗಿಷ್ಟ, ಹೆಣ್ಮಕ್ಳು ಅಂದ್ರೆ ನನ್ಗಿಷ್ಟ, ಸ್ತ್ರೀ ಎಂದರೆ ಶಕ್ತಿ, ನಿಮ್ಮಲ್ಲೇನೋ ಶಕ್ತಿ ಇದೆ, ಅಗಾಧವಾದ ಶಕ್ತಿ ಇದೆ, ಬರೀ ಶಕ್ತಿ ಅಲ್ಲ, ಅದು ನೀವು ಹೊರಗಡೆ ತರ್ಬೇಕು ಅಂತೇಳಿ ನಾವು ಫಸ್ಟ್ ಬಂದಾಗ ಯೋಗ ಮಾಡಕ್ಕೆ ನರಗಳೆಲ್ಲ ಸ್ಟ್ರೆಚಸ್ ಆಗ್ತಾ ಇತ್ತು, ತುಂಬಾ ಪೈನ್ ಆಗ್ತಾ ಇತ್ತು. ಆದ್ರೂ ಅವ್ರು ಬಿಡ್ಲಿಲ್ಲ, ನೀವು ಮಾಡೇ ಮಾಡ್ತೀರಾ, ಬಂದೇ ಬರುತ್ತೆ, ತಂದೆ ತರ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಯೋಗವನ್ನ ಕಲಿಸಿದ್ರು. ಮತ್ ನಾವು ಅವ್ರು ಹೇಳಿದ್ ಯಾವ ಎಕ್ಸಸೈಸ್ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಿದೀವಿ. ಎಲ್ರು ಯಾರಿಗೂ ಕಷ್ಟ ಆಗಿಲ್ಲ. ಮತ್ತೀಗ ಅವ್ರು ಬಿಟ್ಟು ಹೋಗ್ತಿದೀವಿ ಅಂದ್ರೆ ನಮ್ಗೆಲ್ಲರಿಗೂ ನಿಜವಾಗ್ಲೂ ಕಷ್ಟ ಆಗ್ತಿದೆ. ಆನ್ಲೈನ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಬೋದು, ಬಟ್ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು. ಮತ್ತೆ ಖುಷಿಯಾಗಿ ನಗ್ನಗ್ತಾ ಕಲ್ತಿದೀವಿ. ಮತ್ತೆ ನಮ್ ಹೆಣ್ಮಕ್ಳಿದಾರ ಅಂತ ಹೇಳಿ ಅವ್ರು ನಮ್ಗೆ ತುಂಬಾ ತಮಾಷೆ ಮಾಡಿ ಅದ್ ಕಲ್ಸ್ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಗೆ ಜೀವನದಲ್ಲಿ ಗುರಿ ಇರ್ಬೇಕು, ಮತ್ತೆ ಅದನ್ನ ಸಾಧನೆಗೆ ತಗೊಂಡೋಗೋದು ಗುರುಗಳು ಇರ್ಬೇಕು ಅಂತ ಹೇಳ್ತೀವಿ. ಗುರುಗಳು ಒಂದ್ ಅಕ್ಷರ ಕಲ್ಸಿದ್ರು ನಾವು ಅವ್ರನ್ನ ಗುರುಗಳು ಅಂತ ಪರಿಗಣಿಸ್ಬೇಕು. ಆದ್ರೆ ನಾವು 5 ದಿನ ಕಲ್ತಿರೋಲ್ಲ ಯೋಗದಲ್ಲಿ ಈ ಗುರುಮಾರ್ ಅವರಿಗೆ ನಾವೆಲ್ಲರೂ ಋಣಿಯಾಗಿರ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕಾರಾಗೃಹ ಇಲಾಖೆ ಸುಧಾರಣಾ ಸೇವೆಯಲ್ಲಿ ಇರುವಂತಹ ನಾವೆಲ್ಲರೂ ಸುಧಾರಕರು. ನಮ್ಮ ಫಿಟ್ನೆಸ್ ಹೇಗೆ ಸುಧಾರಿಸ್ಬೇಕು ಅಂತ ಹೇಳಿ ಅದನ್ನ ತಿಳಿಸ್ಕೊಟ್ಟಂತಹ ಗುರುಮಾರ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನ ಅಷ್ಟೇ ಉಚಿತವಾಗಿ ಹೇಳ್ಕೊಡ್ತಾ ಇಲ್ಲ, ಕನ್ನಡ
ಕನ್ನಡೇತರರಿಗೆ ಕನ್ನಡವನ್ನ ಕಲಿಸೋದ್ರ ಮೂಲಕ ಕನ್ನಡ ಭಾಷಾಭಿಮಾನವನ್ನ ಮೆರಿತಾ ಇದ್ದಾರೆ. ಆ ಮೂಲಕ ನಾವೆಲ್ಲ ಹೆಮ್ಮೆ ಪಡ್ಬೇಕಾಗಿರೋದೇನು ಅಂದ್ರೆ, ನಾವೆಲ್ಲರೂ ಕನ್ನಡಿಗರು, ನಮ್ಮ ನಾಡಿನಲ್ಲಿ ಇಂತಹ ಒಬ್ಬ ಮಹಿಳೆ ನಮ್ಮೆಲ್ಲರಿಗೂ ಸಾಧಕಿಯಾಗಿ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಅನ್ನೋದನ್ನ ನಾವೆಲ್ಲ ಗಮನದಲ್ಲಿಟ್ಕೋಬೇಕು. ಮತ್ತೆ ಅವರಲ್ಲಿರುವಂತಹ ಪಾಸಿಟಿವ್ ಗುಣಗಳು, ಅದ್ರಲ್ಲಿ ನೆಗೆಟಿವ್ ಗುಣಗಳೇ ನಾನು ಕಾಣ್ಲಿಲ್ಲ, ಪಾಸಿಟಿವ್ ಗುಣಗಳಷ್ಟೇ ಹೇಳಕ್ಕೆ. ನೆಗೆಟಿವ್ ಆಗಿ ಕಾಣಿಸಿದ್ರೆ ಹೇಳ್ಬೋದಿತ್ತು, ಪಾಸಿಟಿವ್ ಗುಣಗಳಷ್ಟೇ ಅಳವಡಿಸ್ಕೋಬೇಕು ಅಂತ. ಬಟ್ ಅವರಲ್ಲಿರೋ ಎಲ್ಲಾ ಗುಣಗಳು ಪಾಸಿಟಿವ್ ಆಗಿದೆ. ಅದ್ಯಾವ್ದಂದ್ರೆ, ಬರ್ತಾನೆ ಕ್ಲಾಸಿಗೆ ನೋಡಿದ ತಕ್ಷಣ ನಿಮ್ಮ ಶಕ್ತಿ ಇಲ್ವಾ, ಸ್ಮೈಲ್ ಮಾಡಿ. ಅವ್ರ ಮುಖ ಯಾವಾಗೂ ನೋಡಿ ನಗ್ತಾನೆ ಇರುತ್ತೆ. ಸದಾ ಹಸನ್ಮುಖಿ, ಶಾಂತಿಯಿಂದ ಇರ್ತಾರೆ, ತಾಳ್ಮೆಯಿಂದ ಇರ್ತಾರೆ, ಸಂಯಮದಿಂದ ವರ್ತಿಸ್ತಾರೆ. ಮತ್ತೆ ನಾವು ಏನಾದ್ರೂ ಅಕಸ್ಮಾತ್ ನಮ್ಮಲ್ಲಿ ಒಂದು ಡೈರೆಕ್ಟ್ ಪ್ರಶ್ನೆ ಮಾಡ್ತಿದ್ವಿ ಅವರಿಗೆ, ನಿಮ್ ನೇಟಿವ್ ಯಾವುದು, ನಿಮ್ದು ಯಾವುದು ಅಂತ. ಅವ್ರು ಹೇಳಿದ್ರು, ನೀವು ನನ್ನ ಮಕ್ಕಳು, ಅದ್ರಿಂದ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಮಾತೃ ಹೃದಯ. ಆದ್ರೆ ನಾವು ಹೇಗೆ ಬೇರೆಯವ್ರ ಪಬ್ಲಿಕ್ ಗಳ ಜೊತೆ ಆಗ್ಲಿ, ಬೇರೆ ಸಾಧಕರ ಜೊತೆ ಆಗ್ಲಿ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು, ಯೋಗ ಜೊತೆಗೆ ನಮ್ಗೆ ವರ್ತನೆಯನ್ನ ಕಲಿಸಿದ್ದಾರೆ. ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕರಾಗದಂತಹ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಅವ್ರು ಯಾವಾಗೂ ನಮ್ಮನ್ನ, ನೀವು ನನ್ನ ಮಕ್ಳು ನಾನು ಹೇಳ್ಕೊಡ್ತೀನಿ ಅಂತ. ಆಕ್ಚುಲಿ ನಾವು ಅವ್ರ ಮಕ್ಳು ಅಷ್ಟೇ ಇದೀವಿ, ಆದ್ರೂ ನಮ್ಗೆ ಅವ್ರ ತಾಯಿ ಆತರ ಕಾಣಿಸ್ತಿಲ್ಲ. ನಮ್ಮ ಅಕ್ಕ ಅಂತ ಅನ್ಸಲ್ಲ, ನಮ್ ತಂಗಿ ತರ ಕಾಣಿಸ್ತಿದ್ದಾರೆ. ನಮ್ ತಾಯಿ ವಯಸ್ಸಿನಲ್ಲಿದ್ರು ನಮ್ ತಂಗಿ ತರ ಇದ್ರೆ ಅದಕ್ಕೆಲ್ಲ ಕಾರಣ ಯೋಗ. ಈಗ ಆರೋಗ್ಯವೇ ಭಾಗ್ಯ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ. ಯಾಕಂದ್ರೆ ನಾವು ಒಂದು ತಲೆನೋವು ಬಂದ್ರು ಮಾತ್ರ ನಂಬ್ತೀವಿ, ಮನೆಗೆ ಮೇಡಮ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ರು ಎಲ್ಲದಕ್ಕೂ ಮಾತ್ರೆಗೆ ಅಡಿಕ್ಟ್ ಆಗ್ಬೇಡಿ ಅಂತ. ಅವ್ರು ನಾನು ಇಂಜೆಕ್ಷನ್ ಮಾತ್ರೆ ತಗೊಂಡು ನನ್ ಜ್ವರ ಬಂದಿದೆ, ನನಗೆ ನೆನಪಿಲ್ಲ, ನಾನ್ ಮಾತ್ರೆ ತಗೊಳ್ಳೋದೇ ಇಲ್ಲ ಅಂತ. ಮತ್ತೆ ಅವ್ರಿಗೆ ತುಂಬಾ ಆಕ್ಸಿಡೆಂಟ್ ಆಗಿದ್ದಾಗ, ನಾನು ಬೆಡ್ ರಿಡನ್ ಅಲ್ಲಿ ಇದ್ದಾಗೆಲ್ಲ ಅವಾಗ ನನಗೆ ಅರಿವಿಲ್ದೇನೆ ನೀಡಿರ್ಬೋದು ಆ ಮೆಡಿಸನ್. ಅದಾದ್ಮೇಲೆ ನಾನು ತಗೊಳಕ್ ನಾನು ಇಷ್ಟನೇ ಪಟ್ಟಿಲ್ಲ, ನಾನ್ ಆ ಮಟ್ಟಕ್ಕೆ ದೇಹ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಆ ದೇಹ ರೆಡಿ ಮಾಡ್ಕೊಂಡಿದ್ದೆ ಅವ್ರ ಮೂಲಕ, ಯೋಗ ಮೂಲಕ. ಅದಕ್ಕೆ ಅವ್ರು ಮೋಸ್ಟ್ಲಿ ಅದು ಯೋಗ ಇದಕ್ಕೆ ಯೋಗ ಪವರ್ ಯೋಗ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದಷ್ಟು ಅದೇ ಅವ್ರು ಯೋಗದ ಪವರ್ ಗುರುತಿಸಿ ಜನಗಳೇ ಆ ನೇಮನ್ನ ಕೊಟ್ಟಿದಾರಂತೆ, ಪವರ್ ಯೋಗ ಅಂತ ಹೇಳಿ. ವಾವ್, ಪವರ್ ಯೋಗ. ಎಲ್ರಿಗೂ ಅದ್ ನೋಡಿದ ತಕ್ಷಣ ವಾವ್, ಈ ತರ ಇದ್ದದ್ದು ಈ ತರನು ಆಗ್ಬಹುದಾ. ಇವಾಗ ಬೆಳಗ್ಗೆ ಕ್ಲಾಸ್ ಅಲ್ಲಿ ಹೇಗಿದ್ದೆ ಹೇಗದೆ ಅಂತ ತುಂಬಾ ತಮಾಷೆಗೆ ಮಾಡ್ತಿದ್ರಲ್ಲ, ಅದೇ ತರ ಮೇಡಮ್ ಅವರಿಗೆ ಅದ್ ಹಂಗನ್ಸಿ ಜನಗಳಿಗೂ ಅದ್ ಅನುಭವ ಬಂದಿದೆ. ಯೋಗ ವಾವ್ ಅನ್ಸಿದೆ ಎಲ್ಲರಿಗೂ, ಅದರಿಂದ ಆತರ ಹೆಸರು ಬಂದಿದೆ ಅಂತ ಹೇಳ್ಬೋದು. ಇವರಲ್ಲಿರೋ ಪಾಸಿಟಿವ್ ಗುಣಗಳನ್ನ ನಾನು ಹೇಳಿದೆ, ಶಾಂತ ಸ್ವಭಾವದವರು ಅಂತ. ನಮಗೆ ಫಸ್ಟ್ ಬಂದ ತಕ್ಷಣ ಪೊಲೀಸ್ ಇಲಾಖೆ ಅಂದ್ರೆ ಏನು ಅಂತ ಹೇಳ್ತಾ ಇದ್ರು, ಶಿಸ್ತು, ಡಿಸಿಪ್ಲಿನ್. ಅದನ್ನ ನಮ್ಗೆ ಎಲ್ಲಿಂದ ಕಳ್ಸಿದ್ರು ಅಂದ್ರೆ, ಬಾಗ್ಲು ಎಂಟ್ರೆನ್ಸ್ ಇಂದ ಚಪ್ಲಿ ಬಿಡೋದ್ರಿಂದ ಹೇಳಿಕೊಟ್ರು ಅವರು ನಮಗೆ. ನಾವ್ ಇಷ್ಟು ವರ್ಷ 14 ವರ್ಷ ಸೇವೆ ಮಾಡಿರ್ಬೋದು, ನಮ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದೀವಿ ಅಂತ ಅವರಿಂದ ತಿಳ್ಕೊಂಡು ಇವಾಗ ನಾವು ಅವರಿಂದ ಕಲ್ತ್ಕೊಂಡಿದ್ದೀವಿ. ಅಲ್ಲದೆ ಇವರು ಒಬ್ರು ಬರಹಗಾರ್ತಿ ಕೂಡ, ಲೇಖಕಿ, ಶಿಕ್ಷಕಿ, ಗಾಯಕಿ, ಸಾಧಕಿಯಾಗಿದ್ದಾರೆ. ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ತುಂಬಾ ಇಂಪ್ರೆಷನ್ ಕ್ಲಾಸ್ ಅದು. ಅಂದ್ರೆ ನಾವು ಯಾವುದೇ ಕೆಲಸದಲ್ಲಿ ಜಾತಿಯನ್ನ ಮೀರಿ, ಯಾರು ಕ್ಯಾಸ್ಟ್ ಕೇಳ್ಬೇಡಿ, ಧರ್ಮವನ್ನ ಮೀರಿ ನಾವೆಲ್ಲರೂ ಮನುಷ್ಯರಾಗಿರೋಣ, ಮನುಷ್ಯ ಧರ್ಮದಿಂದ ಮಾನವೀಯತೆಯಿಂದ ಕರ್ತವ್ಯ ನಿರ್ವಹಿಸೋಣ ಅನ್ನೋದೊಂದು ಮಾರ್ಗದರ್ಶನವನ್ನ ನಮಗೆ ನೀಡಿದ್ರು. ಅದಕ್ಕೂ ಕೂಡ ನಾವು ಚಿರಋಣಿಯಾಗಿರ್ತೀವಿ ಮೇಡಮ್. ಗುರುಮಾರ್ ಅವರು ಈಗ ಇಟ್ಟಿರುವಂತಹ ಹೆಜ್ಜೆಗಳು, ಬಿಟ್ಟಿರುವಂತಹ ಗುರುತುಗಳು, ಅವರ ಕಾರ್ಯನೀತಿಗಳು ಇತಿಹಾಸದ ಪುಟಗಳಲ್ಲಿ ಆಲ್ರೆಡಿ ಸೇರಿದವೆ. ಮುಂದೆ ಮಾಡ್ತಾ ಇರೋಂತಹ ಕಾರ್ಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಒಂದು ದಿಲ್ಲಿಯಿಂದ ಹಳ್ಳಿಯಿಂದ ಡಿಲ್ಲಿಯವರೆಗೆ ಅಂತಾರಲ್ಲ, ಹಂಗೆಲ್ಲಾ ಕಡೆ ಅವರು ಆನ್ಲೈನ್ ಮೂಲಕ ತಲುಪಿ ರೀಚ್ ಆಗಿ ಈ ಪ್ರಪಂಚದಾದ್ಯಂತ ತಲುಪುವ ಗುರಿ ಇಟ್ಕೊಂಡಿದ್ದಾರೆ. ಆ ಗುರಿ ಯಶಸ್ವಿಯಾಗಿ ಅವೆಲ್ಲ ಇತಿಹಾಸ ಪುಟಗಳನ್ನ ಸೇರ್ತಿದಾವೆ. ಇಂಥವ್ರನ್ನ ನಾವು ಮಾದರಿಯಾಗಿ ಇಟ್ಕೊಂಡು ಅಟ್ಲೀಸ್ಟ್ ಅವ್ರ ಎತ್ತರಕ್ಕೆ ಬೆಳೆಯಕ್ಕಂತೂ ಆಗಲ್ಲ, ಆಗ್ತಾ ಇದ್ರು ಸ್ವಲ್ಪ ಮಟ್ಟದಲ್ಲಿ ಈ ದಿನ ಅವರನ್ನ ನೋಡಿ ನಾವು ಮಾರ್ಗದರ್ಶನ ತಗೊಂಡಿರೋದ್ರಿಂದ ನಾವು ಸ್ಫೂರ್ತಿಯನ್ನ ತಗೊಂಡು ಚೈತನ್ಯದಿಂದ ಅವ್ರು ಹೇಳ್ಕೊಟ್ಟಿರೋಂತ ಯೋಗ ಕ್ಲಾಸ್ ನ ಮುಂದುವರಿಸ್ಕೊಂಡು ಇದೇ ಫಿಟ್ನೆಸ್ ನ ಮೇಂಟೈನ್ ಮಾಡ್ಕೊಂಡು ನಾವು ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ಲರೂ ಅಳವಡಿಸ್ಕೋಬೇಕು. ಮತ್ತೆ ಇವರು ಗುರುಮಾರ್ ಬಗ್ಗೆ ಒಂದು ಕವನದ ರೀತಿ ನಾವು ಏನಾದ್ರೂ ಅನ್ಕೊಳ್ಳಿ ನೀವು, ನನ್ಗೆ ಅನ್ಸಿದ್ದು ಅವ್ರು ನಮ್ಗೆ ಹೆಣ್ಮಕ್ಳಿಗೆ ಹೇಗಿದ್ದಾರೆ ಅಂತಂದ್ರೆ, ಅವ್ರ ಒಂದು ಸ್ಫೂರ್ತಿಯ ಒಲುಮೆ, ಚೈತನ್ಯದ ಚಿಲುಮೆ, ಸಾಧನೆಯ ಇರುಮೆ, ಪ್ರಶಸ್ತಿಗಳ ಗರಿಮೆ, ನಮ್ಮ ಕನ್ನಡಿಗರ ಹೆಮ್ಮೆ ಅವರೇ ನಮ್ಮ ಡಾಕ್ಟರ್ ಭಾಗೀರಥಿ ಗುರುಮಾರ್ ಅವರು. ಈ ರೀತಿ ನಮಗೆ ಅವ್ರನ್ನ ನೋಡಿ
ಮಾಡಿ ಅವ್ರ ಜೊತೆ ಕಲ್ತು ಬೆರ್ತು ನಮ್ಗೆ ಈ ತರ ಎಲ್ಲ ಅವಕಾಶವನ್ನ ಮಾಡಿಕೊಟ್ಟಂತಹ ನಮ್ಮ DGP ಸಾಹೇಬ್ರು ಶ್ರೀಯುತ ಅಲೋಕ್ ಕುಮಾರ್ ಸರ್ ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಸ್ಮರಿಸ್ಬೇಕು, ಅವ್ರಿಗೆ ಗೌರವವನ್ನ ಸೂಚಿಸ್ಬೇಕು. ಮತ್ತೆ ನಾನು ಅವ್ರ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಅವ್ರನ್ನ ಹೊಗಳ್ತಿದ್ದೀನಿ ಅಂತ ನೀವೇನಾದ್ರು ಒಂದ್ ಕಡೆ ಏನಾದ್ರು ಮನ್ಸಲ್ಲಿ ಬಂದ್ರೆ ಅದು ನಿಮ್ ತಪ್ಪು ಕಲ್ಪನೆ. ಯಾಕಂದ್ರೆ ಬೆಳಿಗ್ಗೆ ಯಾರಾದ್ರೂ ಅಷ್ಟೇ ಅವ್ರು ಇವಾಗ ಬಂದಿರೋಂತ DG ಸಾಹೇಬ್ರು ಎಲ್ರಿಗೂ ಮಾರ್ಗದರ್ಶನ. ನಮ್ ಬ್ಯಾಚ್ ಎಲ್ಲಾ ಹುಡುಗಿರ್ಗೂ ಅನ್ಸಿದೆ ಇಂತ ಆಫೀಸರ್ ಬೇಕಿತ್ತು, ಇರ್ಲೇಬೇಕು, ಅವ್ರ ಸರ್ವಿಸ್ ಇರೋವರೆಗೂ ಬೇಕು ಅಂತ ಅನ್ಸಿದೆ. ಅವ್ರು ಟ್ರಾನ್ಸ್ಫರ್ ಆಗ್ತೀನಿ, ಪ್ರಮೋಷನ್ ಆಗ್ತೀನಿ ಅಂದಾಗ ಬೇಕೇ ಬೇಕು ಅಂತ ಅನ್ಸಿದೆ. ಬಟ್ ಅದು ನನ್ನ ಒಬ್ಬಳ ಅಭಿಪ್ರಾಯ ಅಲ್ಲ, ನಮ್ಮೆಲ್ಲರ ಅಭಿಪ್ರಾಯ ಅಂತ ನಾನು ಅನ್ಕೊಂಡಿದೀನಿ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಗುರುಮಾರ್ ಅವರನ್ನ ನಮ್ಮ ಸೆಷನ್ಗೆ ಕಳಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ಬೇಕು ನಾವೆಲ್ಲರೂ. ಅದಲ್ಲದೆ ನಮಗೆ ಗುರುಗಳಾಗಿರುವಂತಹ ಪ್ರಾಚಾರ್ಯರಾದಂತಹ ಶ್ರೀಯುತ PT ಓಬಳೇಶಪ್ಪ ಸರ್ ಅವ್ರನ್ನು ಕೂಡ ನಾವು ನೆನೆಸ್ಬೇಕು. ಹೆಣ್ಮಕ್ಳು ಅಂತ ಸ್ವಲ್ಪ ಮಾನವೀಯತೆಯನ್ನ ಇಟ್ಕೊಂಡಿದ್ದಾರೆ, ಇಟ್ಕೊಂಡು ನಮ್ಗೆ ಅದೇ ರೀತಿ ಕಾರ್ಯವನ್ನ ಅಥವಾ ನಮ್ಮ ಸೈಕಾಲಜಿ, ನಮ್ಮ ಮನಸ್ಥಿತಿಗೆ ತಕ್ಕಂತೆ, ನಮ್ಮ ದೇಹ ಸ್ಥಿತಿಗೆ ತಕ್ಕಂತೆ ಕಾರ್ಯವನ್ನ ನಿರ್ವಹಿಸಕ್ಕೆ ಸಹಾಯ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರೂ ಕೂಡ ಒಂದು ಕ್ಷಣ ಎದ್ದು ನಿಂತು ಯೋಗ ಕಲಿಸಿದಂತ ಗುರುಗಳಿಗೆ ಮತ್ತೆ ನಮಗ್ ಪಾಠ ಹೇಳ್ತಾ ಇರುವಂತ ವೇದಿಕೆಯಲ್ಲಿರುವಂತ ಎಲ್ಲರ ಗುರುಗಳಿಗೂ ಕೂಡ ನಮನವನ್ನ ಸಲ್ಲಿಸಬೇಕಾಗಿ ಕೇಳ್ಕೊತಾರೆ. ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗಳನ್ನ ಹೇಳ್ಕೊಂಡು ಇದಕ್ಕೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ, ಇಲ್ಲಿ ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ಏರ್ಪಡಿಸಿದಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಾಗಿರ್ಬೋದು, ತಮ್ಮೆಲ್ಲರಿಗೂ ಆಗಿರ್ಬೋದು, ಎಲ್ರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಗುರು ಹಿರಿಯರಿಗೆ ನಮನಗಳನ್ನು ತಿಳಿಸಿ 5 ದಿನಗಳ ಕಾಲ ನಡೆದ ಯೋಗ ಮತ್ತು ವೆಲ್ನೆಸ್ ಬಗ್ಗೆ ತಮ್ಮ ಅನಿಸಿಕೆಯನ್ನು ತಿಳಿಸಿದ ಸ್ವರೂಪರವರಿಗೆ ಧನ್ಯವಾದಗಳು. ಹಾಗೆ ಯಾರಾದ್ರೂ ಇನ್ನಾರು ಮಾತಾಡ್ತೀರಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಆರಾಧ್ಯ ದೈವ ವಿಶ್ವಗುರು ಬಸವಣ್ಣನವರನ್ನ ಮನದಲ್ಲಿ ಸ್ಮರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಮ ನಗುಮೊಗದ ಒಡತಿ ಡಾಕ್ಟರ್ ಭಾಗೀರಥಿ ಕನ್ನಡತಿ ಮೇಡಮ್ ರವರು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಹಿರಿಯ ಅಧಿಕಾರಿ ಅವರಿಗೂ ಸಹಿತ ವಂದಿಸುತ್ತಾ, ಈಗ ನಾನು ಈ ಸತತ 5 ದಿನಗಳ ಕಾಲ ನಾವೆಲ್ಲರೂ ಯೋಗದಲ್ಲಿ ಪಾಲ್ಗೊಂಡು ಯೋಗವನ್ನ ಕಲ್ತ್ವಿ. ಇದನ್ನ ಹಂಗೆ ಪಾಲಿಸ್ಕೊಂಡು ಹೋಗ್ಬೇಕು. ಹೆಂಗ ಯೋಗ ಕಲ್ತ್ವಿ ಅಂದ್ರೆ ನಮ್ಗ ಬರ್ಬೇಕಾಗಲ್ಲಿ ಒಪ್ಪ ಸ್ಟಾರ್ಟ್ ಮಾಡ್ತಾರ ಮೇಡಮ್ ತಗೊಂತಾರ ನಮ್ಗ ಅನ್ಕೊಂಡು ಬರ್ತಿದ್ವಿ. ಇಲ್ಲಿ ಬಂದ ತಕ್ಷಣ ಅವ್ರ ಏನ್ ಹೇಳ್ತಾರೋ ಅದು ನಂಗೆ ತ್ರಾಸಾದ್ರೂ ಚಿಂತಿಲ್ಲ, ಅವ್ರು ಹೇಳಿದ್ದಕ್ಕೆ ನಾವು ಸ್ವಲ್ಪ ಎಕ್ಸ್ಟ್ರಾನೇ ಮಾಡೋಣ ಅಂತಾನು ನಾವು ಮಾಡ್ತಿದ್ವಿ. ನಾವು ಮಾಡೋದ್ ನೋಡಿ ಎಷ್ಟೋ ಸಲ ಅವ್ರಿಗೆ ನಗುನು ಬಂದೈತಿ. ಅದನ್ನ ಅವ್ರ ಎಂಜಾಯ್ ಮಾಡ್ಕೊಂಡು ನಮ್ಗೆ ಹೇಳ್ಕೊಟ್ಟಾರ ಅಂತ ಅನ್ಕೊಂತೀನಿ. ಬಹಳ ಟ್ರೈ ಮಾಡಿದ್ವಿ ನಾವು ಮಾಡಕ. ಯೋಗ ಮಾಡಲು ಕೊಡಬೇಕಿಲ್ಲ ಯಾವುದೇ ಹಣ, ಯೋಗ ಮಾಡಲು ಕೊಡಬೇಕಿಲ್ಲ ಯಾವುದೇ ಹಣ, ಯೋಗ ಮಾಡಿದರೆ ಪ್ರತಿದಿನ ಚೈತನ್ಯದಿಂದ ಇರುವುದು ತನುಮನ, ಯೋಗ ಮಾಡಿದರೆ ಪ್ರತಿದಿನ ಚೈತನ್ಯದಿಂದ ಇರುವುದು ತನುಮನ. ತಿಳಿದುಕೋ ನೀ ಯೋಗ ಮಾಡುವ ಪರಿಯನ್ನ, ಆ ನಂತರ ನಿನಗೆ ಯಾವ ವೈದ್ಯರು ಬೇಕಿಲ್ಲಣ್ಣ, ನಿನಗೆ ಯಾವ ವೈದ್ಯರು ಬೇಕಿಲ್ಲಣ್ಣ. ಅದನ್ನ ಅವರ ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲೇ ನಮಗೆ ತಿಳಿಸ್ಕೊಡ್ತಾರ. ಅದನ್ನ ನಾವು ನಮ್ಮ ಜೀವನದೊಳಗೂ ಇನ್ನ ಸಣ್ಣ ಪುಟ್ಟ ತಲೆ ನೋವು, ಕೈಕಾಲು ನೋವು, ಇದಕ್ಕೆಲ್ಲ ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನ ಬಿಡ್ಬೇಕು. ಯಾವ ಆಸನದಿಂದ ನಾವು ಯಾವ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಹೆಣ್ಮಕ್ಳು ಅದರಲ್ಲಿ ಹೆಣ್ಮಕ್ಳಿಗೆ ಯಾವ್ಯಾವ ಪ್ರಾಬ್ಲಮ್ಸ್ ಇರುತ್ತಾ, ಏನೇನ್ ಇರುತ್ತೆ, ಅದಕ್ಕೆ ಯಾವ ಆಸನವನ್ನ ಅದನ್ನ ಆಲ್ಟರ್ನೇಟ್ ಆಗಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಇನ್ನು ಹೇಳಲ್ಲ ಮೇಡಮ್. ಆನ್ಲೈನ್ ಆಗಿ ನಾವು ಕ್ಲಾಸ್ ಕೊಡ್ತಾರಂತ, ಅದನ್ನ ಜಾಯಿನ್ ಆಗಿ ತಿಳ್ಕೊಳ್ಳೋಣ. ಸಾವನ್ನು ಜಯಿಸುವ ಶಕ್ತಿ ಯೋಗಕ್ಕಿದೆ, ಇದು 100 ಕಾಯಿಲೆಗಳ ರಾಮಬಾಣ. ಅದನ್ನ ಪಾಲಿಸ್ಕೊಂಡು ಹೋಗೋಣ. ಕೊಡದವರನ್ನು ಕೇಳಬೇಡ, ಕೊಟ್ಟವರನ್ನು ಮರೆಯಬೇಡ.
ನಾವು ಮೋಸ್ಟ್ಲಿ ಲೈಫ್ ಲಾಂಗ್ ಮೇಡಮ್ ಅವ್ರನ್ನ, ಅವರ ಫೇಸ್ ಅನ್ನ, ಅವ್ರ ನಗುಮುಖವನ್ನ ನಾವು ರಿಟೈರ್ ಆದ್ರೂ ಮರೆಯಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅಂತ ಒಂದು ನೆನಪನ್ನ ಅವರು ನಮ್ಮಲ್ಲಿ ಬೇರೆ ಉಳಿಸ್ಬಿಟ್ರಿ. ಈ 5 ದಿನಗಳೊಳಗ ಆ ಬೇರೆ ಆಳವಾಗಿ ನೆಲೆ ಊರೈತಿ ನಮ್ಮೊಳಗ. ನಾವು ಈ ಕ್ಲಾಸ್ಗಳನ್ನ ಇಷ್ಟು ದಿನ ಕಲಿತಿರೋದನ್ನ, 5 ದಿನದಲ್ಲಿ ಕಲ್ತಿರೋದನ್ನ ಡೈಲಿ ರೋಟೀನ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಅನ್ಲಾಕು ಲಾಕಪ್ ಇದು ನಮ್ಮಲ್ಲಿ ಎಲ್ಲದಕ್ಕೂ ಬರುವಂತ ಮೇನ್ ಪ್ರಾಬ್ಲಮ್. ಬಟ್ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಬೇಗ ಎತ್ಕೊಂಡು ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಒನ್ ಟೈಮ್ ಈ ಆಸನಗಳಲ್ಲಿ ಕೆಲವನ್ನಾದ್ರೂ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಈ ಯೋಗದಲ್ಲಿ ನಾವು ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಸ್ವಲ್ಪ ನೀನು ಹೇಳಿದ್ ನಿಜ. ಯಾರು ಆತರ ಅನ್ಕೊಂಡಿಲ್ಲ. ಸಾಹೇಬ್ರ ಸೆಕ್ಷನ್ ಅಲ್ಲಿ ನೀನ್ ಕೆಲಸ ಮಾಡ್ತೀಯ ಅಂತಲ್ಲ, ಎಲ್ರೂ ಅಲೋಕ್ ಕುಮಾರ್ ಸರ್ ಅವರಿಗೆ, DGP ಸರ್ ಅವರಿಗೆ ಕೃತಜ್ಞರಾಗಿರ್ತೀವಿ. ಯಾಕಂದ್ರೆ ಇಂಥ ಒಂದು ಅವಕಾಶ ಇಲ್ಲಿ ತನಕ ಮೋಸ್ಟ್ಲಿ ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ. ನಾವು ಅದೃಷ್ಟವಂತರು. ಅದರಲ್ಲಿ ನಮ್ಮ ಸಂಸ್ಥೆಯ ಪ್ರಿನ್ಸಿಪಲ್ ಸರ್ ನಮ್ಮೊಳಗೆ ಒಬ್ಬರಾಗಿ, ನಮ್ಮಲ್ಲಿ ತಾವು ಒಬ್ಬರಾಗಿ ನಮ್ ಜೊತೆ ಬಂದು ಮಾಡುವಂತ, ನಮ್ಗಿಂತ ಮುಂಚೆನೆ ಕ್ಲಾಸಿಗೆ ಬಂದು ನಿಲ್ತಿದ್ರು. ಅವ್ರನ್ನ ನಿಜ ಸರ್, ನಾವು ನಿಮಗೆ ಇದಕ್ಕೆ ವಂದಿಸ್ಲೇಬೇಕು ಸರ್. ನಿಮ್ಮನ್ನ ನೋಡಿ ನಾವು ಬಹಳನೇ ಕಲಿತೀವಿ ಕೂಡ ಅಂತ ಹೇಳ್ತಾ, DGP ಸರ್ ಅವರಿಗೆ, ಪ್ರಿನ್ಸಿಪಲ್ ಸರ್ ಅವರಿಗೆ ಹಾಗೂ ಸಂಸ್ಥೆಯ ಸಹಾಯಕ ಅಧೀಕ್ಷಕರಾದಂತಹ ಶಿವಕುಮಾರ್ ಸರ್ ಅವರಿಗೆ, ಸುಷ್ಮಾ ಮೇಡಮ್ ಅವರಿಗೆ ಮತ್ತು ಇನ್ನೋರ್ವ ಅಧೀಕ್ಷಕ ಮೇಡಮ್ ಅವರಾದಂತಹ ಶ್ರೀಮತಿ ದೀಪಾ ಮೇಡಮ್ ಅವ್ರಿಗೂ ಕೂಡ ವಂದಿಸ್ತಾ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನು ಸುಂದರ ಇವರ ಮಾತುಗಳು, ಖುಷಿ ಪಟ್ಟವು ನಮ್ಮ ಮನಸ್ಸುಗಳು. ಏನು ಸುಂದರ ಇವರ ಮಾತುಗಳು, ಖುಷಿ ಪಟ್ಟವು ನಮ್ಮ ಮನಸ್ಸುಗಳು. ಯಶಸ್ವಿಯಾಗಲಿ ಅವರ ಕನಸುಗಳು, ಯಶಸ್ವಿಯಾಗಲಿ ಅವರ ಕನಸುಗಳು. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳು, 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 ವಂದನೆಗಳು. ನಗುಮುಗದ ಬಡತಿ ಕನ್ನಡತಿ ಡಾಕ್ಟರ್ ಭಾಗೀರಥಿ ಮೇಡಮ್ ಅವರಿಗೆ ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ತಮ್ಮ ಅನಿಸಿಕೆಯನ್ನು ತಿಳಿಸಿದ ಗೀತಾ ಬಿರಾದಾರ್ ಅವರಿಗೆ ಧನ್ಯವಾದಗಳು. ಈಗ ಲಕ್ಷ್ಮಮ್ಮರವರು. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಕಾರಾಗೃಹ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀ ಓಬಳೇಶ್ ಸರ್ ಅವರೇ, ಈ ಒಂದು ಕಾರಾಗೃಹದ ಸಹಾಯಕ ಅಧೀಕ್ಷಕರಾದ ಶ್ರೀ NS ಶಿವಕುಮಾರ್ ಸರ್ ಅವರೇ ಹಾಗೂ ಇನ್ನೋರ್ವ ಸಹಾಯಕ ಅಧೀಕ್ಷಕರಾದ ಶ್ರೀಮತಿ ಸುಷ್ಮಾ ಮೇಡಮ್ ಅವರೇ ಹಾಗೂ ಇನ್ನೋರ್ವ ಸಹಾಯಕ ಅಧೀಕ್ಷಕರಾದ ಶ್ರೀಮತಿ ದೀಪಾ ಮೇಡಮ್ ಅವರೇ ಹಾಗೂ ನನ್ನ ಸಹಪಾಠಿಗಳೇ, ಈ ಒಂದು ಕಾರ್ಯಕ್ರಮ ಕೇಂದ್ರ ಮುಂದೆ ನಾನು ಮಾತಾಡ್ತಿದ್ದೀನಿ. ಈ ಒಂದು ಕಾರಾಗೃಹ ಸಂಸ್ಥೆ ಸಿಬ್ಬಂದಿ ತರಬೇತಿ ಸಂಸ್ಥೆಯಲ್ಲಿ 5 ದಿನಗಳ ಕಾಲ ನಮಗೆ ಅತ್ಯಂತ ಅದ್ಭುತವಾಗಿ ಈ ಒಂದು ಯೋಗ ಶಿಬಿರವನ್ನು ನಮಗೆ ಮನದಟ್ಟಾಗುವಂತೆ ಮಾಡಿ ಮತ್ತು ನಮ್ಮ ಜೀವನದಲ್ಲಿ ಕೂಡ ನಾವು 15 ವರ್ಷ ಸೇವಾವಧಿಯಲ್ಲಿ ನಮಗೆ ಯಾರು ಕೂಡ ಈ ಒಂದು ಯೋಗ ಶಿಬಿರವನ್ನು ನಮಗೆ ಯಾವ ಒಂದು ಕಾರಾಗೃಹದಲ್ಲಿ ನಡೆಸಲು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ಮೇಡಮ್ ಅವರು ನಮಗೆ ಇಲ್ಲಿಗೆ ಬಂದು ನಮಗೆ 5 ದಿನಗಳ ಕಾಲ ನಮಗೆ ಒಂದು ಕರ್ತವ್ಯದ ಸಮಯದಲ್ಲಿ ನಮ್ಮ ಸಮಯ ಪ್ರಜ್ಞೆಯನ್ನು ಮರೆತು ನಾವು ಅತ್ಯಂತ ಒತ್ತಡದಿಂದ ನಾವು ಪ್ರಿಸನ್ ಇಲಾಖೆಯಲ್ಲಿ ನಾವು ಅತ್ಯಂತ ಒತ್ತಡದ ಕೆಲಸ ಮಾಡ್ತೀವಿ. ನಮಗೆ ಏನಂದ್ರೆ ನಾವು ಲಾಕಪ್ಪು ಅನ್ಲಾಕಪ್ಪು ಮನೆಗೆ ಕೂತ್ರೆ ಮಕ್ಕಳು ಇಷ್ಟೇ ನಮ್ಮ ಕೆಲಸ. ಆದ್ದರಿಂದ ಈ ಒಂದು ತಿಂಗಳ ತರಬೇತಿಯಲ್ಲಿ ಬಂದು ನಾವು ಈ ಒಂದು ಅತ್ಯಂತ ಅನುಭವದ ತರಬೇತಿಯನ್ನು ನೀಡಿದ ಡಾಕ್ಟರ್ ಭಾಗೀರಥಿ ಕನ್ನಡತಿ ಮೇಡಮ್ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ
ನಾನು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರಾಗೃಹ ಸಿಬ್ಬಂದಿ ಸಂಸ್ಥೆ ಪ್ರಾಚಾರ್ಯರಾದ ಶ್ರೀ ಓಬಳಪ್ಪ ಸರ್ ಅವರು ನಮಗೆ ಹೆಣ್ಣು ಮಕ್ಕಳಂತೆ ಅತ್ಯಂತ ತಮ್ಮ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ನಮಗೆ ಎಲ್ಲರೂ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ಅದು ತುಂಬಾ ಖುಷಿ. ಎಲ್ಲ ಸರ್ ಆದ್ರು ಮೇಡಮ್ ಆದ್ರು ಎಲ್ಲರೂ ಕೂಡ ನಮಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ತಮ್ಮನೆಯ ಮಕ್ಕಳು ಎಂಬ ಒಂದು ರೀತಿಯಲ್ಲಿ ನಮ್ಮನ್ನೆಲ್ಲರೂ ನೋಡ್ತಾ ಇದ್ದಾರೆ. ಅದೊಂದು ಖುಷಿಯಲ್ಲಿ ನಮ್ಮ ಮಕ್ಕಳು ಎಲ್ಲರನ್ನು ನಾವು ಮರೆತು ಆ ಒಂದು ಪ್ರೀತಿಯಲ್ಲಿ ನಾವು ಈ ಒಂದು ಅತ್ಯಂತ ಒಂದು ಟ್ರೈನಿಂಗ್ ಪೋಸ್ಟ್ ಪ್ರೊಫೆಷನಲ್ ಕೋರ್ಸ್ ಅನ್ನು ಅತ್ಯಂತ ಒಂದು ಸಂತೋಷದಿಂದ ನಾವು ನಿರ್ವಹಿಸೋಣ. ಮತ್ತು ಈ ಒಂದು ಮೇಡಮ್ ಅವರು ನಮಗೆ ಮನಸ್ಸು ಶಾಂತಿಯಿಂದ ಇರೋದು ಮತ್ತು ನಮಗೆ ಒಬ್ಬ ಮನುಷ್ಯನ ಒಂದು ಮನಸ್ಸು ಶಾಂತಿ ಇರ್ಬೇಕಂದ್ರೆ ಈಗ ಅವ್ರು ಮೇಡಮ್ ಅವ್ರು ನಮಗೆ ಯೋಗವನ್ನು ಮಾಡ್ಬೇಕಾದ್ರೆ ಇವರೆಲ್ಲ ಹೋಗಿರ್ತಾರೆ ಅಂತೇಳಿ ನಮಗೆ ಒಂದು ಪ್ರೇಯರ್ ಮಾಡೋದ್ರ ಮುಖಾಂತರ ನಮ್ಮ ಮನಸ್ಸನ್ನು ಪರಮಾತ್ಮನ ಮುಖಾಂತರ ಮನಸ್ಸನ್ನು ಕೇಂದ್ರೀಕರಣವನ್ನು ಕರೆಸಿ ನಮ್ಮ ಮನಸ್ಸನ್ನು ಒಂದು ವಿಷಯದಲ್ಲಿ ಆ ಒಂದು ಶಿಬಿರಕ್ಕೆ ನಮ್ಮ ತರೋದಕ್ಕೋಸ್ಕರ ಒಂದು ಆತ್ಮ ಪರಮಾತ್ಮ ಅನ್ನುವಂತ ಒಂದು ಪ್ರೇಯರ್ ಸಾಂಗನ ಮುಖಾಂತರ ನಮ್ಮನ್ನು ಆ ಒಂದು ಇವರು ಕಾಂಟ್ರಿಬ್ಯೂಷನ್ ಮಾಡ್ಲಿ ಅಂತೇಳಿ ಅವರು ನಮ್ಮನ್ನು ಮೋಟಿವೇಶನ್ ಮಾಡ್ತಾ ಇದ್ರು. ಆದ್ದರಿಂದ ಮೇಡಮ್ ಅವರೇ ನಿಮ್ಮ ಅವಶ್ಯಕತೆ ನಮ್ಮ ಕಾರಾಗೃಹ ಇಲಾಖೆಗೆ ಅತ್ಯಂತ ಅವಶ್ಯಕವಾಗಿರುತ್ತದೆ. ಆದ್ದರಿಂದ ನೀವು ನಮ್ಮ ಪ್ರತಿಯೊಂದು ಕಾರಾಗೃಹ ತಾಲೂಕು ಆಗಿರ್ಲಿ ಮತ್ತು ಡಿಸ್ಟ್ರಿಕ್ಟ್ ಜೈಲ್ ಆಗಿರ್ಲಿ ಸೆಂಟ್ರಲ್ ಪ್ರಿಸನ್ ಆಗಿರ್ಲಿ ಪ್ರತಿಯೊಂದು ಕಾರಾಗೃಹಕ್ಕೆ ನೀವು ಬಂದು ಇಂತಹ ಒಂದು ಶಿಬಿರವನ್ನು ನೀವು ಮಾಡಿಕೊಡ್ರಿ ಅಂತ ನಾವು ಕೇಳ್ಕೊಡ್ತೀನಿ ಮೇಡಮ್. ಇದನ್ನು ಈ ಒಂದು ಕಾರಾಗೃಹ ಇಲಾಖೆಯಲ್ಲಿ ನಮ್ಮ ಡಿಜಿಪಿ ಸರ್ ಅವರಿಗೆ ನಾನು ತುಂಬ ಹೃದಯದ ಒಂದು ವಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಯೋಗ ಅಂದ್ರೆ ನಮಗೆ ಯಾರಿಗೂ ಗೊತ್ತಿರ್ಲಿಲ್ಲ, ಆದ್ರೆ ನಾವೆಲ್ಲರೂ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೋಗ ಅಂದ್ರೆ ಯೋಗ ಮಾಡ್ತಿರೋ ಮನುಷ್ಯನಿಗೆ ರೋಗ ಇರುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಈ ಮೇಡಮ್ ಅನ್ನು ನಾವು ಯಾವುದೇ ಒಂದು ಕ್ಷಣದಲ್ಲಾದ್ರೂ ಕೂಡ ನೆನಪು ಮಾಡಿಕೊಂಡು ಒಂದು ಆಸನವನ್ನು ಯಾವ ಪ್ರಾಪ್ತಿಯಾಗಿ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟ್ ಆಗಿ ನಾವು ಮಾಡ್ಕೊಂಡು ಹೋಗೋಣ. ಮೇಡಮ್ ಅವರೇ ತುಂಬಾ ಸ್ವಾಗತ. ಎಲ್ಲರಿಗೂ ನಾನು ವಂದಿಸುತ್ತಾ ನಾನು ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. अंगूर के बाग में फिरता है बंदर, अंगूर के बाग में फिरता है बंदर. डॉक्टर गुरु माता कितना सुंदर, हम सबके दिल के अंदर, ತಮ್ಮ ಅನಿಸಿಕೆಯನ್ನು ತಿಳಿಸಿದ ಶ್ರೀಮತಿ ಲಕ್ಷ್ಮವ್ವ ಮತ್ತು ಮಮಿತಾಬಾಯಿರವರಿಗೆ ಧನ್ಯವಾದಗಳು. ಈಗ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀ ಓಬಳಪ್ಪ ಸರ್ ಅವರು ಈ ಕಾರ್ಯಕ್ರಮ ಕುರಿತು ಮಾತನಾಡಬೇಕಾಗಿ ವಿನಂತಿ. ಆತ್ಮೀಯ ನನ್ನ ಪ್ರಶಿಕ್ಷಣಾರ್ಥಿಗಳೇ, ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನಮ್ಮ ಡಿಜಿಪಿ ಸಾಹೇಬರಾದಂಥ ಅಲೋಕ್ ಸಾಹೇಬರಿಗೆ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಒಂದು ಅವಕಾಶ ದೊರೆತಿದ್ದಕ್ಕಾಗಿ ಧನ್ಯವಾದಗಳನ್ನು ಮೊದಲನೆಯದಾಗಿ ಸಲ್ಲಿಸುತ್ತಾ, ನಾವು ಇದು ಎರಡನೇ ಪೋಸ್ಟ್ ಪ್ರಮೋಷನಲ್ ಟ್ರೈನಿಂಗ್ ಕೋರ್ಸ್. ಮೊದಲೇದಕ್ಕೆ ನಾವು ಯೋಗ ಮಾಸ್ಟ್ರು ಅಥವಾ ಜುಂಬಾ ಮಾಸ್ಟ್ರು ಹಂಗೆ ಬೇರೆ ಬೇರೆ ತರದ ಟೀಚರ್ಸ್ ಕರೆಸಿ ಅವರಿಗೆ ಒಟ್ಟು ಫಿಟ್ನೆಸ್ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ತಿಳಿಸಕ್ಕೆ ಟ್ರೈ ಮಾಡ್ತಿದ್ವಿ. ನಾವು ಅವರೆಲ್ಲರನ್ನೂ ನಾನು ಆಯೋಜಕನಾಗಿ ಗಮನಿಸಿರ್ತೇನೆ. ಸರಿ, ಇಲ್ಲಿ ದೀಪಾ ಮೇಡಮ್ ಅವರು ಸರ್ ನಮ್ಮ ಸ್ಟಾಫ್ಗೆ ಇಲ್ಲಿ ಅವಕಾಶ ಮಾಡಿಕೊಡ್ರಿ, ಜೈಲಲ್ಲೂ ಮೇಡಮ್ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ವಿಷಯ ತಿಳಿಸಿದ್ರು. ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ. ಅದು ಹೇಳಿದಾಗ ನಮಗೆ ನಾವು ಈ ತರಬೇತಿ ಪ್ರಶಿಕ್ಷಣಾರ್ಥಿಗಳಿಗೆ ಆಯೋಜನೆ ಮಾಡ್ಬೇಕಲ್ಲ, ಅದಕ್ಕಾಗಿ ಅದು ನನಗೆ ಸ್ವಲ್ಪ ಅಬ್ಸರ್ವ್ ಮಾಡೋಣ ಸರಿ ಅನಿಸಿದೆ, ರಿಕ್ವೆಸ್ಟ್ ಮಾಡೋಕ್ಕಾಗತ್ತೆ ಅಂದ್ಕೊಂಡಿದ್ದೆ. ರಿಕ್ವೆಸ್ಟ್ ಮಾಡಿದೆ, ಕಾರ್ಯರೂಪಕ್ಕೆ ಬಂದಾಗ ಮೋಸ್ಟ್ಲಿ ನಿಮಗೆ
ಎಷ್ಟಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಅಪಾರವಾದ ಖುಷಿ ಆಯ್ತು. ಸರಿನಾ? ಅದು ಎಷ್ಟಾಯ್ತು ಅಂದ್ರೆ, ಈಗ ನಾನು ನಿಮ್ಗೆಲ್ಲರಿಗೂ ಅಂಕಲ್ ಸ್ಥಾನದಲ್ಲಿದ್ದೀನಿ, ನನಗೆ ಅಮ್ಮನ ಸ್ಥಾನದಲ್ಲಿ ಇದ್ದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಮಾತು ಹೇಳಕ್ ಸಾಧ್ಯ ಇಲ್ಲ, ಹೌದಲ್ವಾ? ಆ ರೀತಿಯಾಗಿ ಅವರ ಒಂದು ವಿಷಯ ತಿಳಿಸೋದಾಗ್ಲಿ ಅಥವಾ ಯೋಗ ಮಾಡಿದ ರೀತಿಯಲ್ಲಾಗ್ಲಿ ನಿಜವಾಗ್ಲೂ ಅವ್ರದ್ದು ನನಗೆ ಪದಗಳಿಲ್ಲ ಅವ್ರನ್ನ ವರ್ಣಿಸಕ್ಕೆ. ಅವರು ಅಷ್ಟು ದೊಡ್ಡವರು. ಅವರ ಒಂದು ಈವರೆಗಿನ ಪ್ರಯತ್ನ ಬಹಳ ಅದ್ವಿತೀಯವಾಗಿದೆ. ಅವರ ಪ್ರಯತ್ನದ ಹಾದಿಯಲ್ಲಿ ನಾವು ಅವರ ದಾರಿಯಲ್ಲಿ ಸಾಕ್ತಾ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ, ನಿಮಗೂ ಆರೋಗ್ಯ ಚೆನ್ನಾಗಿರ್ಲಿ. ನಾನಂತೂ ಶಾರ್ಟ್ಲಿ ರಿಟೈರ್ಡ್ ಆಗನದೀನಿ. ನೀವು ನಿಮ್ಮ ಸೇವಾವಧಿ ಇರೋವರೆಗೂ ಅವರ ಯೋಗದ ಪ್ರಭಾವದಿಂದ ಒಂದು ಮಾನಸಿಕ ಸ್ಥಿಮಿತತೆ ಉಳಿಸ್ಕೊಂಡು, ದೈಹಿಕ ಸದೃಢತೆ ಉಳಿಸ್ಕೊಂಡು ಡ್ಯೂಟಿ ಮಾಡಿ ರಿಟೈರ್ಡ್ ಆಗ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಇಂಥ ಒಂದು ವಿಶೇಷವಾದಂತಹ ಯೋಗ ಮತ್ತು ವೆಲ್ನೆಸ್ ಕಾರ್ಯಕ್ರಮದ ತರಬೇತಿ ನೀಡಿದಂತ ಗುರುಮಾ ಭಾಗೀರಥಿ ಕನ್ನಡತಿ ಡಾಕ್ಟರ್ ಮೇಡಮ್ ಅವರಿಗೆ ನಾವು ಗೌರವಪೂರ್ವಕವಾಗಿ ಅಭಿನಂದಿಸಲು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ, ದಯಮಾಡಿ ನಮ್ಮ ಈ ಒಂದು ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು ಅಂತ ಮೇಡಮ್ ಅವರಿಗೆ ಹೇಳ್ತಾ ಇದ್ದೀನಿ. ದಯಮಾಡಿ ಪ್ಲೀಸ್. ಎಲ್ಲರಿಗೂ ನನ್ನ ಹೃದಯ ಅಂತರಾಳದಿಂದ ವಿನಮ್ರ ಧನ್ಯವಾದಗಳು. ಈಗ ಬಹಳ ದೊಡ್ಡ ಭಾರವನ್ನು ನೀಡಿದ್ದೀರಿ. ಇದು ಗೌರವ ಸನ್ಮಾನ ಅಂತ ನಾನು ಅಂದ್ಕೊಳ್ಳಲ್ಲ. ನೀವು ಮಾಡ್ತಿರೋದು ಸಾಕಾಗ್ತಾ ಇಲ್ಲ, ಇನ್ನೂ ಮಾಡು ಅಂತ ಹೇಳಿ ಬೆನ್ನು ಮೇಲೆ ಹೊಡೆದು ತಟ್ಟಿ ಮುಂದಕ್ಕೆ ತಳ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ತರಗತಿಯನ್ನು ಆಯೋಜಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲೆಲ್ಲ ಒಂದು ಸ್ಥಾನವನ್ನು ಪಡೆದು ಮಾತೃಹೃದಯಾಗಿರುವಂತಹ ಈ ಸಂಸ್ಥೆಯ ಪ್ರಾಂಶುಪಾಲರಿಗೆ ನೀವು ಬ್ಲೆಸ್ಸಿಂಗ್ಸ್ ಅಂತನಾದರೂ ಅಂದ್ಕೊಳ್ಳಿ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಅಂತನಾದರೂ ಅಂದ್ಕೊಳ್ಳಿ, ಗುರು ಹಾರೈಕೆ ಅಂತನಾದರೂ ಅಂದ್ಕೊಳ್ಳಿ, ನಿಮ್ಮೆಲ್ಲರ ಪ್ರೀತಿಯನ್ನು ನಾನು ಅವ್ರಿಗೆ ತಲುಪಿಸ್ತಾ ಇದ್ದೀನಿ. ದಯವಿಟ್ಟು
ಹಾಗೆ ಹಿಂದೆ ಒಬ್ಬರು ಸಾರ್ಥಕ ವ್ಯಕ್ತಿಗಳಿರ್ತಾರೆ, ಎಲೆಮರೆ ಕಾಯಿ ರೀತಿ ಎಲ್ಲ ಮಾಡಿ. ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದೀಪಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಇರೋದು ಬಹಳ ಸಂತೋಷದ ವಿಚಾರ. ನನಗೂ ಎಲ್ಲೋ ಒಂದು ಕಡೆ ಧನ್ಯವಾದವನ್ನು ಹೇಳೋದಕ್ಕೊಂದು ಅವಕಾಶ ಸಿಕ್ತು. ಹಾಗಾಗಿ ಆ ಹಣ್ಣಿನ ಬುಟ್ಟಿಯನ್ನು ತಾವು ನನ್ನ ಕೈಗೆ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ನಾನು ಯಾವುದನ್ನು ತಗೊಂಡು ಹೋಗಲ್ಲ, ಎಲ್ಲೂ ತಗೊಂಡು ಹೋಗಲ್ಲ, ಎಲ್ಲ ನಿಮಗೆ ನಾನು ಹಂಚಿ ನಾನು ಹೋಗ್ತೀನಿ. ಅದು ನನ್ನ ಪ್ರೀತಿಯೂ ಹೌದು, ಬ್ಲೆಸ್ಸಿಂಗ್ಸು ಹೌದು, ಹಾರೈಕೆನೂ ಹೌದು. ನೀವೆಲ್ಲ ಒಂದೊಂದು ಭಾಗೀರಥಿಯಾಗಿ ಮತ್ತು ನಾನು ಹೇಳಿದಾಗೆ ಅದೇ ದಾರಿಯಲ್ಲಿ ನಡೆದ್ರೆ ಅದೇ ನನಗೆ ನಿಜವಾದ ಗುರು ಕಾಣಿಕೆ ಅಷ್ಟೇ. ನಮ್ಮ ಈ ಸಂಸ್ಥೆ ವತಿಯಿಂದ ಈ ಸತ್ಕಾರವನ್ನು ಸ್ವೀಕರಿಸಿದ ಮಾನ್ಯ ಮೇಡಮ್ ರವರಿಗೆ ಧನ್ಯವಾದಗಳು. ಈ ಯೋಗ ತರಬೇತಿ ನಡೆಯಲು ಅವಕಾಶ ಮಾಡಿಕೊಟ್ಟು ಮೇಡಮ್ ರವರನ್ನ ಇಲ್ಲಿಗೆ ಕಳುಹಿಸಿಕೊಟ್ಟು ಯೋಗಾಭ್ಯಾಸದ ಬಗ್ಗೆ ನಮಗೆ ಅಪಾರವಾಗಿ ಮನವರಿಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಹೆಮ್ಮೆಯ ಮಾನ್ಯ ಡಿಜಿಪಿ ಸಾಹೇಬ್ರವರಿಗೆ ಮತ್ತೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಕೊನೆಯದಾಗಿ ರಾಷ್ಟ್ರಗೀತೆ, ಎಲ್ಲರೂ ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ವಿನಂತಿ. राष्ट्रगीत शुरू कर। जनगण मन अधिनायक जय हे भारत भाग्य विधाता। पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभाशिष मागे गाहे तव जय गाथा। जनगण मंगलदायक जय हे भारत भाग्य विधाता। जय हे जय हे जय हे जय 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 हे। बोलो भारत माता की जय। बोलो भारत माता की जय। बोलो भारत माता की जय। वंदे मातरम वंदे मातरम। थैंक यू।
ಶಟ್ ಡೌನ್ ಮಾಡಬೇಕು.